ಗಳನ್ನು ಅಗಳೇನು ಆ ಅನ್ನ ರೂಪದಲ್ಲಿ ಇದ್ದದ್ದನ್ನು ತಿನ್ನುವುದಿಲ್ಲ. ಅವರು ನಮ್ಮ ಆಫರನ್ನು ಅಥವಾ ನಾವೇನು ಅವರಿಗೆ ಒಪ್ಪಿಸ್ತೇವೆ ಅದನ್ನು ಸೂಕ್ಷ್ಮವಾಗಿಯೇ ಸ್ವೀಕರಿಸುವುದು. ನಾವು ಕೊಟ್ಟದ್ದೇನೇನು ಬೆಂಕಿಗೆ ಹಾಕಲಿ ಅಥವಾ ನೀರಿಗೆ ಹಾಕಲಿ ನೆಲಕ್ಕೆ ಹಾಕಲಿ ಎಲ್ಲಿ ಹಾಕಿದರೂ ಅವರಿಗೆ ನಮ್ಮ ಭಾವನೆ ಮುಖ್ಯ. ಹಾಗೆ ಅಂಥೇಳಿ ಕೆಲವೆಲ್ಲ ಕ್ರಮಗಳನ್ನು ಹೇಳ್ತಾರೆ. ಆಹುತಿ ಕೊಟ್ಟರೆ ಒಳ್ಳೆಯದು, ಪ್ರಾಣಿಗಳಿಗೆ ಕೊಟ್ಟರೆ ಒಳ್ಳೆಯದು. ಮತ್ತು ಹಾಗಾದರೆ ಯಾಕೆ ಅನ್ನ ಎಲ್ಲ ಇಡಿಸಬೇಕು, ಮನಸ್ಸಿನಲ್ಲೇ ನಮಸ್ಕಾರ ಮಾಡಿದರೆ ಸಾಕಲ್ವಾ ಅಂದರೆ ಅದು ಮತ್ತೆ ಒಂದಿಷ್ಟು ಜೀವಜಾತಗಳಿಗೆ ಆಹಾರ ರೂಪದಲ್ಲಿ ಅದು ಉಪಯೋಗ ಆಗುತ್ತೆ. ನಾವು ಅದಕ್ಕೇನೋ ಬೇಡವಾದ ಕಲರ್ ಬೆರೆಸಿ ಅದನ್ನು ಪ್ರಾಣಿಗಳು ತಿನ್ನಲಿಕ್ಕಾಗದಾಗ ಮಾಡಿಡ್ತೇವೆ. ವಸ್ತುತಃ ಅನ್ನ ಅಂದರೆ ಅನ್ನ ಸಾಕು. ಇನ್ನೂ ಹಾಕೋದೆ ಅಂತಿದ್ರೆ ಅರಶಿನ ಹಾಕಿದರೂ ಅದು ಹಾನಿಕಾರಕ ಅಲ್ಲ. ಉಳಿದಂತೆ ಏನೋ ಕೆಮಿಕಲ್ ಹಾಕಿ ಅದನ್ನು ಕಲರ್ ಮಾಡಬೇಕು ಅಂತ, ಏನೋ ವೈಭವ ಕಾಣಿಸ್ಬೇಕು ಅಂತ ಮಾಡುವ ಕೆಲಸದಿಂದ ಏನೂ ಲಾಭ ಅಂತೂ ಇಲ್ಲ. ಪ್ರಾಣಿಗಳು ತಿನ್ನಲಿಕ್ಕಾಗದ ಹಾಗೆ ಮಾಡಿದರೆ ಅದು ವೇಸ್ಟೇ. ಅಲ್ಲಿ ಪುಷ್ಪಗಳ ಇದ್ದದ್ದು ಪುಷ್ಪ, ಹಾಗಾಗಿ ಪುಷ್ಪಗಳಿಂದಲೇ ಆಯಾ ದಿಗ್ದೇವತೆಗಳಿಗೆ, ಅಲ್ಲಿಯ ಸ್ಥಳ ದೇವತೆಗಳಿಗೆ ಇನ್ಯಾರ್ಯಾರಿಗೆ ಗೌರವ ಸೂಚಿಸಬೇಕಿತ್ತೋ ಆ ಮನೆಯನ್ನು ನಿರ್ಮಾಣ ಮಾಡಬೇಕಾದ ಹೊತ್ತಿಗೆ ರಕ್ಷೋ ದೇವತೆಗಳು ಯಾರಿದ್ದಾರೋ, ದುಷ್ಟಶಕ್ತಿಗಳನ್ನೇನು ನಿರಾಕರಣೆ ಮಾಡಲಿಕ್ಕೆ ರಕ್ಷೋಗ್ನ ಸೂಕ್ತಗಳು ಬೇಕೋ ಅದೆಲ್ಲವನ್ನು ರಾಮಚಂದ್ರ ನಡೆಸಿ ಲಕ್ಷ್ಮಣನ ಜೊತೆಗೆ ಅತ್ಯಂತ ಆತ್ಮೀಯವಾಗಿ ಕಾಲ ಕಳೀತಾರೆ. ಹಾಗೆ ಹೇಮಂತ ಋತು ಆಗಮನ ಆಯಿತು. ಅಲ್ಲಿಯ ವೈಭವವನ್ನು ಲಕ್ಷ್ಮಣ ನೋಡಿ ಅಣ್ಣನ ಹತ್ರ, ಏನಿದು ಅದ್ಭುತ, ಈ ಪರಿಸರದ ಒಂದೊಂದು ಕ್ಷಣವೂ ಕೂಡ ನಮಗೆ ಅಚ್ಚರಿಗಳ ಮೇಲೆ ಅಚ್ಚರಿ. ನಿನ್ನೆ ಇದ್ದ ಹಾಗೆ ಇವತ್ತು ಆಕಾಶ ಇರಲ್ಲ. ನಿನ್ನೆ ನೋಡಿದ ರೀತಿಯೇ ಬೇರೆ ಇರುತ್ತೆ, ಆಕಾಶದಲ್ಲಿ ಮೋಡಗಳ ಆಟ. ಇವತ್ತು ಮತ್ತೆ ನೋಡಿದರೆ ಆ ಬಣ್ಣಗಳ ಎರೆಚಾಟ ಇನ್ನೂ ಒಂದು ಥರನೇ ಇರುತ್ತೆ. ಹಾಗಾಗಿ ಎಷ್ಟು ನೋಡಿದರೂ ಆ ಬೆಟ್ಟ ಗುಡ್ಡ ಕಾಡು ಮೇಡು ನದಿ ತಪ್ಪಲು ಇದೆಲ್ಲವೂ ಕೂಡ ಮನಸ್ಸಿಗೆ ಆನಂದ ತರುವಂಥದ್ದು. ಅಂತಹ ಹಿಮತಪ್ಪಲಿನ ಪ್ರದೇಶದ ಹಾಗೆ ಅತ್ಯಂತ ಇಲ್ಲಿ ಗೆಳೆಯ ಅಂದರೆ ಒಂದು ಮಧ್ಯಾಹ್ನದ ಸೂರ್ಯ, ಒಂದು ಉರಿಯುವ ಬೆಂಕಿ ಬಿಟ್ಟರೆ ಎಲ್ಲ ಕಡೆನೂ ಕಾಲು ಹಾಕಲಿಕ್ಕೆ, ಕೈ ಸ್ನಾನ ಮಾಡಲಿಕ್ಕೆ ತುಂಬ ಒಂಥರ ಕಸಿವಿಸಿ ಆಗುವ, ಚಳಿಯಿಂದ ಮೈ ನಡುಗುವ ರೀತಿಯ ಪರಿಸರ ಎಲ್ಲ ಕಡೆ ಇದೆ.